ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ನಾಡಿನ ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರರ ಜಯಂತ್ಯುತ್ಸವ, ಗಣ್ಯರ ಶುಭಾಶಯ. ಶಾಲಾ ಚಲೋ ಪ್ರವೇಶೋತ್ಸವ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸಲು ಆಂದೋಲನ. ರೋಗ ನಿರ್ಣಯ, ಆರೈಕೆಗೆ ಮೊದಲ ಹೆಜ್ಜೆ ಧ್ಯೇಯದೊಂದಿಗೆ ವಿಶ್ವ ಹಿಮೋಫೀಲಿಯಾ ಜಾಗೃತಿ ದಿನಾಚರಣೆ ಸಂಪನ್ನ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಸವ ಜಯಂತಿಯ ಶುಭಾಶಯ ಕೋರಿದ್ದು, ಜಗದ್ಗುರು ಶ್ರೀ ಬಸವೇಶ್ವರರ ಬೋಧನೆಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ನ್ಯಾಯಸಮ್ಮತ ಸಮಾಜದ ಬಗ್ಗೆ ಶ್ರೀ ಬಸವೇಶ್ವರರ ದೂರದೃಷ್ಟಿ ಹಾಗೂ ಜನರನ್ನು ಸಬಲೀಕರಣಗೊಳಿಸಲು ಅವರು ಮಾಡಿದ ಅಚಲ ಪ್ರಯತ್ನಗಳು ನಾಡಿಗೆ ಸದಾ ಪ್ರೇರಣೆ ಎಂದು ತಿಳಿಸಿದ್ದಾರೆ. भगवान बसवेश्वर की वाणी, उनके वचन, उनके उपदेश ज्ञान का ऐसा स्रोत है जो आध्यात्मिक भी है और धरातल पर जमीन से जुड़ा हुआ प्रैक्टिकल गाइड की तरह मार्ग भी दिखाते हैं. उनके उपदेश हमें भी एक बेहतर मानव बनने की शिक्षा देते हैं. 12वीं शताब्दी में कन्नड़ भाषा में उन्होंने श्रम, श्रमिक, उस पर गहन विचार रखे. कन्नड़ भाषा में उन्होंने कहा था, काय कवे कैलास. ನಾಡಿನೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲ್ಪಟ್ಟ ಬಸವ ಜಯಂತಿ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರ ವಿಶ್ವಾಸ್ ಸೊಹೋನಿ. ಕರ್ನಾಟಕದ ಮಹಾಜ್ಯೋತಿಯಾದ ಬಸವಣ್ಣನವರು 700ರಿಂದ 800 ವಚನಗಳನ್ನು ನೀಡಿದ್ದಾರೆ. ಇವರ ವಚನ ಸಾಹಿತ್ಯ ತುಂಬಾ ಅಮೂಲ್ಯವಾದದ್ದು. 12ನೇ ಶತಮಾನದ ಮಹಾನ್ ಸಂಶೋಧಕ ಮತ್ತು ತತ್ವಜ್ಞಾನಿಯಾದ ಬಸವಣ್ಣನವರು ಮುಖ್ಯವಾಗಿ ಕಲಿಸಿದ ವಿಚಾರ ಕಾಯಕವೇ ಕೈಲಾಸ, ದಾಸೋಹ, ಮನುಷ್ಯರಲ್ಲಿ ಸಮಾನತೆ, ಭಕ್ತಿ ಮಾರ್ಗ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸಲು ಶಾಲಾ ಚಲೋ ಪ್ರವೇಶೋತ್ಸವ ಆಂದೋಲನವನ್ನು ರಾಜ್ಯವ್ಯಾಪಿ ಆರಂಭಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಯೋಜಿಸಿದೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 3ರಿಂದ 8ನೇ ತರಗತಿವರೆಗಿನ ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಅಥವಾ ಅಡಿಪಾಯದ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯ ಫೌಂಡೇಶನ್ ಲಿಟರಸಿ ಅಂಡ್ ನ್ಯೂಮರಸಿ ಎಫ್ಎಲ್ಎನ್ ಯೋಜನೆ ಜಾರಿಗೊಳಿಸಲು ಶಾಲಾ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಗ್ರಾಮೀಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮೇಶ್ ಬೊಮ್ಮಕ್ಕನವರ್. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸಲು ಶಾಲಾ ಚಲೋ ಎಂಬ ದಾಖಲಾತಿ ಆಂದೋಲನವನ್ನು ಆರಂಭಿಸಲು ಯೋಜನೆ ನಿರೂಪಿಸಲಾಗಿದೆ. ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಮತ್ತು ಸಾರ್ವಜನಿಕರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ವಿಶ್ವಾಸವನ್ನು ಹೆಚ್ಚಿಸುವ ಹಾಗೂ ಗುಣಮಟ್ಟದ ಶಿಕ್ಷಣ ಬಲಪಡಿಸುವ ಉದ್ದೇಶದಿಂದ ಈ ಆಂದೋಲನ ನಡೆಸಲಾಗುತ್ತದೆ. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿ ಅವರನ್ನು ಮರಳಿ ಶಾಲೆಗೆ ಕರೆತರುವ ಶಾಲಾ ಚಲೋ ಜೊತೆಗೆ ಪ್ರವೇಶೋತ್ಸವ ಹಮ್ಮಿಕೊಳ್ಳಲಾಗುವುದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಪಾಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಅಕ್ಷರಾ ದುಲಬಾ ಮಲ್ಲಿಕ್ ಶಿಕ್ಷಕ ಎಪಿ ಪಾಟೀಲ್ ಮಾರ್ಗದರ್ಶನದಲ್ಲಿ ಸೈಕಲ್ ಪೆಡಲ್ಡ್ ಪ್ಯಾಡಿ ಇನ್ಕ್ಯುಬೇಟರ್ ತಯಾರಿಸಿ ಗಮನ ಸೆಳೆದಿದ್ದಾರೆ. ಇನ್ಸ್ಪೈರ್ ಅವಾರ್ಡ್ ಅಡಿ ಜಪಾನ್ ದೇಶದ ಸುಕುರಾ ಸಮ್ಮೇಳನದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಅಕ್ಷರಾ ಮಲ್ಲಿಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ನಾನು ತಯಾರಿಸಿದ ಮಾಡೆಲ್ ಪೆಡಲ್ ಪವರ್ಡ್ ಬೈಸಿಕಲ್ ವಿನೋವಿಂಗ್ ಮಷೀನ್. ಇದನ್ನು ಮಾಡಲು ಸಹಕರಿಸಿದ ಶಿಕ್ಷಕರು ಎನ್.ಕೆ. ಪಟೇಲ್ ಸರ್, ಕೆ.ವೈ. ಮಲಿನ್ ಸರ್, ಎ.ಪಿ. ಪಟೇಲ್ ಸರ್ ಹಾಗೂ ಗುರವ ಟೀಚರ್. ಈ ಯಂತ್ರವನ್ನು ಭತ್ತವನ್ನು ಸಾನಿಸುವುದಕ್ಕೆ ಬಳಸಬಹುದು. ಇದರಲ್ಲಿ ಕಸ ಮತ್ತು ಭತ್ತವನ್ನು ಬೇರೆ ಬೇರೆ ಮಾಡಬಹುದು ಮತ್ತು ಇದು ರೈತರಿಗೆ ಉಪಯೋಗಕಾರಿಯೂ ಆಗಿದೆ. ಸಂಘರ್ಷ ಮತ್ತು ವಿಪತ್ತಿನ ಸಂದರ್ಭದಲ್ಲಿ ಸಜೀವ ಪರಂಪರೆಗಾಗಿ ತುರ್ತು ಪ್ರತಿಕ್ರಿಯೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಪರಂಪರೆ ದಿನಾಚರಣೆ ಆಚರಿಸಲಾಯಿತು. ಪಾರಂಪರಿಕ ತಾಣಗಳನ್ನು ಗುರುತಿಸಿ ಸಂರಕ್ಷಿಸುವ ಉದ್ದೇಶದಿಂದ ಪ್ರತಿ ವರ್ಷ ಏಪ್ರಿಲ್ 18ರಂದು ವಿಶ್ವ ಪರಂಪರೆ ದಿನ ಆಚರಿಸಲಾಗುತ್ತದೆ.
ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಳ್ಳಾರಿಯ ಸಂಗನಕಲ್ಲು ರಾಬರ್ಟ್ ಬ್ರೂಸ್ಫುಟ್ ಪ್ರಾಚ್ಯವಸ್ತು ಸಂಗ್ರಹಾಲಯದ ಗೌರವ ನಿರ್ದೇಶಕ ಧಾರವಾಡದ ಡಾ ರವಿ ಕೋರಿಶೆಟ್ಟರ್. ಭಾರತದಲ್ಲಿ 43 ವಿಶ್ವ ಪಾರಂಪರಿಕ ತಾಣಗಳಿವೆ. ಅವುಗಳು ಹೆಚ್ಚಿಗೆ ಬೃಹತ್ ಕಟ್ಟಡಗಳಾಗಿವೆ. ಆದರೆ ಅವುಗಳಲ್ಲಿ ಯಾವುದೇ ಪೂರ್ವೈತಿಹಾಸಿಕ ನೆಲೆಗಳಿಲ್ಲ. ಅವುಗಳನ್ನು ಭಾರತದಲ್ಲಿಯೇ ಅಥವಾ ವಿಶ್ವದ ಬೇರೆಡೆಗಳಲ್ಲಿಯೇ ರಕ್ಷಿಸಲು ನಾವು ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಏಕೆಂದರೆ ಅವು ನಾಶವಾಗುವ ಅಪಾಯದಲ್ಲಿವೆ ಮತ್ತು ಶೀಘ್ರದಲ್ಲೇ ಶಾಶ್ವತವಾಗಿ ಅಳಿದು ಹೋಗಬಹುದು. ಸಂಘರ್ಷಗಳು ಮತ್ತು ವಿಪತ್ತುಗಳು ಜೀವಂತ ಹೆರಿಟೇಜ್ ಅನ್ನು ಮಾತ್ರವಲ್ಲ, ಅವು ಪೂರ್ವೈತಿಹಾಸಿಕ ಹೆರಿಟೇಜ್ಗೂ ಹಾನಿಯನ್ನು ಉಂಟು ಮಾಡುತ್ತವೆ. ನನ್ನ ಪ್ರಕಾರ ತುರ್ತು ಪ್ರತಿಕ್ರಿಯೆ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆ ಎಂದರೆ ಪೂರ್ವೈತಿಹಾಸಿಕ ಪರಂಪರೆಯನ್ನು ದಾಖಲಿಸುವುದು, ಪಾರಂಪರಿಕ ಕಲಾವಸ್ತುಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸುವುದು ಮತ್ತು ಅವುಗಳನ್ನು ಪ್ರಾದೇಶಿಕ ಸಂಗ್ರಹಾಲಯಗಳಲ್ಲಿ ಕ್ರಮಬದ್ಧವಾಗಿ ಮತ್ತು ವಿಷಯಾಧಾರಿತವಾಗಿ ಪ್ರದರ್ಶಿಸುವುದು, ಜೊತೆಗೆ ಅರಿವು ಮೂಡಿಸುವುದು. ರೋಗ ನಿರ್ಣಯ ಆರೈಕೆಗೆ ಮೊದಲ ಹೆಜ್ಜೆ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಹಿಮೋಫೀಲಿಯಾ ಜಾಗೃತಿ ದಿನ ಆಚರಿಸಲಾಯಿತು. ಕುಸುಮ ರೋಗದ ಆರೋಗ್ಯಾಕಾಂಕ್ಷಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಕಾಲಿಕವಾಗಿ ಲಭಿಸಿದಲ್ಲಿ ಸುಧಾರಿತ ಜೀವನ ಸಾಧ್ಯ ಎಂಬ ವಿಶ್ವಾಸ ಮೂಡಿಸಲು ಈ ದಿನ ಮೀಸಲಾಗಿತ್ತು. ಲೈಟ್ ಇಟ್ ಅಪ್ ರೆಡ್ ಅಭಿಯಾನ ಸಹ ಒಳಗೊಂಡಿತ್ತು. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫೀಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ವಿಶ್ವ ಹಿಮೋಫೀಲಿಯಾ ಫೆಡರೇಷನ್ನ ಸ್ಥಾಪಕರಾದ ಹಿಮೋಫೀಲಿಯಾ ಪೀಡಿತನೂ ಆಗಿದ್ದ ಫ್ರಾಂಕ್ ಶಾನ್ಬೆಲ್ಲರ ಹುಟ್ಟುಹಬ್ಬ 1963ರಲ್ಲಿ ಕೆನಡಾ ದೇಶದ ಮಾಂಟ್ರಿಯಲ್ ನಲ್ಲಿ ವಿಶ್ವ ಹಿಮೋಫೀಲಿಯಾ ಫೆಡರೇಷನ್ ನ ಸ್ಥಾಪಿಸಿ ಪ್ರತಿ ದೇಶದಲ್ಲೂ ರಾಷ್ಟ್ರೀಯ ಹಿಮೋಫೀಲಿಯಾ ಫೆಡರೇಷನ್ ಹುಟ್ಟು ಹಾಕುವುದಕ್ಕೆ ಕಾರಣೀಭೂತರಾಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 6,000ದಿಂದ 7,000 ಹಿಮೋಫೀಲಿಯಾ ರೋಗಿಗಳಿರುವ ಅಂದಾಜಿದೆ. ಆದರೆ 2,700ರಿಂದ 3,000 ಹಿಮೋಫೀಲಿಯಾ ರೋಗಿಗಳು ನೋಂದಾಯಿಸ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಹಿಮೋಫೀಲಿಯಾ ಮತ್ತು ಇತರೆ ವಿರಳ ರಕ್ತಸ್ರಾವ ಪೀಡಿತರಿಗೆ ಒಂದು ಸಾಂತ್ವನ, ಮಾನಸಿಕ ಸ್ಥೈರ್ಯ ಮತ್ತು ಅವರಿಗೆ ಚಿಕಿತ್ಸೆ ಎಲ್ಲ ಏರ್ಪಟ್ಟು ಅವರು ಸಮಾಜದಲ್ಲಿ ಮುಖ್ಯ ಸ್ತರಕ್ಕೆ ಬರುವಲ್ಲಿ ಸಹಾಯಕ್ಕಾಗಿ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಅಣಶಿ ಕಾಳಿ ಹುಲಿ ಸಂರಕ್ಷಿತ ಅಭಯಾರಣ್ಯ ವ್ಯಾಪ್ತಿಯ ಅಂಕೋಲಾ ವಿಭಾಗದ ಮತ್ತೀಕೆರೆ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸಿಆರ್ ನಾಯಕ್ ಹಾಗೂ ಫಾರೆಸ್ಟರ್ ರಮೇಶ್ ಬಡಿಗೇರ್ ವಿಶಿಷ್ಟ ಪ್ರಭೇದದ ಅಳಿವಿನಂಚಿನ ಕಪ್ಪೆಯನ್ನು ಪತ್ತೆ ಹಚ್ಚಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದ ಅಪರೂಪದ ನಿಶಾಚರಿ ಕಪ್ಪೆ ಪ್ರಭೇದಕ್ಕೆ ಕಾಳಿ ನೈಟ್ ಫ್ರಾಗ್ ಎಂದು ನಾಮಕರಣ ಮಾಡಲಾಗಿದೆ. ಪೀರ್ಜೆ ಎಂಬ ಅಂತಾರಾಷ್ಟ್ರೀಯ ಜರ್ನಲ್ನಲ್ಲಿ ಸಂಶೋಧನಾ ವರದಿ ಪ್ರಕಟವಾಗಿದೆ. ಹೊಸ ಪ್ರಭೇದದ ಕಪ್ಪೆ ತಳಿಯನ್ನು ಪತ್ತೆ ಹಚ್ಚಿದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ವಿಭಾಗದ ಮತ್ತೀಕೆರೆ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸಿಆರ್ ನಾಯಕ್ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಅರಣ್ಯ ಇಲಾಖೆಯವರಿಗೆಲ್ಲರಿಗೂ ನಮ್ಮ ಕಾಡು, ಪರಿಸರ, ವನ್ಯಜೀವಿಗಳು ಅಂದ್ರೆ ಒಂದು ಪ್ರೀತಿ, ಆಸಕ್ತಿ, ಅಭಿಮಾನ ಇದ್ದೇ ಇರ್ತದೆ. ಆ ಅಭಿಮಾನ, ಆಸಕ್ತಿ, ಪ್ರೀತಿ ಇದ್ದವರಲ್ಲಿ ನಾನು ಸಹ ಒಬ್ಬ. ನನ್ನ ಕಾಡು ನನ್ನ ಮಟ್ಟಿಗೆ ಒಂದು ಅದ್ಭುತ ತೆರೆದ ವಿಶ್ವವಿದ್ಯಾನಿಲಯ. ನನ್ನ ಕಾಡನ್ನ ಅದ್ಭುತ ಗ್ರಂಥಾಲಯ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಈ ಕಾಡಿನ ಪುಸ್ತಕಗಳನ್ನು ಓದೋದಂತೂ ನಮ್ಮ ಜೀವಮಾನ ಕಳೆದ್ರು ಓದ್ಲಿಕ್ಕೆ ಶಕ್ತಿ ಇಲ್ಲ, ತಮಗೂ ಗೊತ್ತಿದೆ. ಆದ್ರೆ ಒಂದು ಪೇಜ್ ಅನ್ನಾದ್ರೂ ತೆಗೆದು ಒಂದು ವ್ಯಾಖ್ಯೆಯನ್ನಾದ್ರೂ ಓದುವ ಪ್ರಯತ್ನ, ಪದವನ್ನಾದ್ರೂ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕೆಂಬುದೇ ಆಸೆ. ಈ ಕಪ್ಪೆ ಪಯಣದಲ್ಲಿ ನಮ್ಮ ಇಲಾಖೆಯ ಮುಂಚೂಣಿ ಸಿಬ್ಬಂದಿಗಳು ಹಲವಾರು ಜನ ಇದ್ದಾರೆ. ಕಪ್ಪೆ ಅಂದ್ರೆ ತಮಗೆಲ್ಲ ಗೊತ್ತಿರೋ ಅತಿ ನಿರ್ಲಕ್ಷಿತ ಪ್ರಾಣಿ. ಒಂದು ಕುತೂಹಲ, ಆಸಕ್ತಿ ಬೆಳೆಸ್ಕೊಂಡ್ರೆ ನಾವೇ ಈ ಕಪ್ಪೆ ಮುಂದೆ ಅತಿ ಕುಬ್ಜರಾಗೋದಂತೂ ಖಂಡಿತ. ಮೆಸೇಜ್, ಅಷ್ಟು ಸಂದೇಶಗಳನ್ನ ಆ ಕಪ್ಪೆ ನೀಡ್ತಾ ಇರ್ತದೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.